ಎಜುಕೇಷನ್ ಸೊಸೈಟಿಯ ಸುವರ್ಣ ಸಂಭ್ರಮ ಕಾರ್ಯಕ್ರಮಕ್ಕೆ ಗೌರವಾನ್ವಿತ ರಾಜ್ಯಪಾಲರು ಆಗಮಿಸಿರುವುದು ನನಗೆ ಅತ್ಯಂತ ಸಂತೋಷ ಕೊಟ್ಟಿದೆ. ರಾಜ್ಯಪಾಲರು ಶುಭ ಹಾರೈಕೆ ಮಾತುಗಳು ನಮ್ಮ ಸಂಸ್ಥೆಯ ಭವಿಷ್ಯದ ನಡೆಗೆ ಶ್ರೀರಕ್ಷೆ ಅಂತ ಭಾವಿಸುತ್ತೇನೆ. ಧಾರ್ಮಿಕವಾಗಿ, ರಾಜಕೀಯವಾಗಿ, ಔದ್ಯೋಗಿಕವಾಗಿ ಹಾಗೂ ಸಾಮಾಜಿಕ ವಲಯದಲ್ಲಿ ಗುರುತಿಸಿಕೊಂಡಿರುವ ನನಗೆ ಅತ್ಯಂತ ಸಂತೋಷ ಕೊಟ್ಟ ಶಿಕ್ಷಣ ಸಮಾಜದ ಕಡೆಯ ಮಗು ವಿದ್ಯಾವಂತರಾಗಬೇಕು. ಶಿಕ್ಷಣದಿಂದ ಮಾತ್ರ ಸಮಾಜದ ಅಭಿವೃದ್ಧಿ ಸಾಧ್ಯ ಎಂಬುದನ್ನು ಬಲವಾಗಿ ನಂಬಿದ್ದೇನೆ. ಈ ಹಿನ್ನೆಲೆಯಲ್ಲಿ ಕಳೆದ 2 ದಶಕಗಳಿಂದ ಶಿಕ್ಷಣ ಸೇವೆಯಲ್ಲಿ ನನ್ನನ್ನು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದೇನೆ. ಈ ಹಿಂದೆ ನಾನು 10 ವರ್ಷ ಪುಣ್ಯಕ್ಷೇತ್ರ ಕೊಲ್ಲೂರು ಮೂಕಾಂಬಿಕೆಯ ಧರ್ಮದರ್ಶಿಯಾಗಿ ಚಿನ್ನದ ರಥವು ಸೇರಿದಂತೆ ಅನೇಕ ಅಭಿವೃದ್ಧಿ ಯೋಜನೆಯನ್ನು ಜಾರಿಗೆ ತಂದೆ. ಈ ಸಂದರ್ಭದಲ್ಲಿ ನನಗೆ ಸಂತೋಷ ಕೊಟ್ಟ 2 ಮುಖ್ಯ ಸಂಗತಿಗಳು: ಕೊಲ್ಲೂರಿನ ಪರಿಸರದಲ್ಲಿ 5 ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜನ್ನು ಸ್ಥಾಪಿಸಿದ್ದು. ನಾನು ಈ ಶಾಲೆಯನ್ನು ಸ್ಥಾಪಿಸಿ ಪ್ರದೇಶವನ್ನೆಲ್ಲ ಹಿಂದೆ ತೀರಾ ಕುಗ್ರಾಮ ಆಗಿದ್ದವು. ಸರಿಯಾದ ಸಾರಿಗೆ ವ್ಯವಸ್ಥೆ ಇರಲಿಲ್ಲ. ಇದನ್ನು ಮನಕೊಂಡು ಹಳ್ಳಿಯ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರದು, ಅದರಲ್ಲಿ ವಿಶೇಷವಾಗಿ ಹೆಣ್ಣು ಮಕ್ಕಳು ಶಿಕ್ಷಣ ವಂಚಿತರಾಗಬಾರದೆಂದು ಭಾವಿಸಿ ಶಾಲೆಯನ್ನು ಸ್ಥಾಪಿಸಿದೆ. ಈ ಶಾಲೆಗಳು ಇವತ್ತು ಸಾವಿರಾರು ಮಕ್ಕಳ ಬದುಕಿಗೆ ಸಂತೃಪ್ತಿಯನ್ನು ತಂದಿದೆ. ಹಾಗೆ ಕೊಲ್ಲೂರಿನ ಆಡಳಿತ ಧರ್ಮದರ್ಶಿಯಾಗಿ ಸರ್ಕಾರದ ಅನ್ನದಾಸೋಹ ಯೋಜನೆಯನ್ನು ಜಾರಿಗೆ ತರುವ ಪೂರ್ವದಲ್ಲಿ 26,000 ಮಕ್ಕಳಿಗೆ ಅನ್ನದಾಸೋಹ ಯೋಜನೆಯನ್ನು ಕೊಲ್ಲೂರಿನಿಂದ ಜಾರಿಗೆ ತಂದೆ. ಮುಂದೆ ಮಾನ್ಯ ಸರ್ಕಾರ ಪ್ರಾರಂಭ ಮಾಡಲಿಕ್ಕಿಂತಲೂ ಮುಂಚೆ ಮಾನ್ಯ ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಈ ಬಗ್ಗೆ ನನ್ನ ಜೊತೆ ಚರ್ಚಿಸಿ ಸರ್ಕಾರದ ಮಟ್ಟದಲ್ಲಿ ಅನ್ನದಾಸೋಹ ಯೋಜನೆಯನ್ನು ಜಾರಿಗೆ ತಂದರು. ಕುಂದಾಪುರ ಎಜುಕೇಷನ್ ಸೊಸೈಟಿಯ ಅಂಗಸಂಸ್ಥೆಯಲ್ಲಿ ಆಗಿರುವ 1975ರಲ್ಲಿ ಸ್ಥಾಪಿತವಾದ HMM ಆಂಗ್ಲ ಮಾಧ್ಯಮ ಶಾಲೆ ಕುಂದಾಪುರ ಉಡುಪಿ ಜಿಲ್ಲೆಯ ಪ್ರಥಮ ಆಂಗ್ಲ ಶಾಲೆ ಎನ್ನುವ ಮನ್ನಣೆ ಪಡೆದಿದ್ದಾರೆ. 1983ರಲ್ಲಿ ಸ್ಥಾಪನೆಯಾದ ವಿ.ಕೆ.ಆರ್. ಆಚಾರ್ಯ ಆಂಗ್ಲ ಮಾಧ್ಯಮ ಶಾಲೆ ಕುಂದಾಪುರದ ಪ್ರಥಮ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಎನ್ನುವ ಹೆಗ್ಗಳಿಕೆ ಪಾತ್ರರಾಗಲಿ. 23 ವರ್ಷಗಳ ಹಿಂದೆ ನಾನು ಅಧ್ಯಕ್ಷನಾಗಿ ಮತ್ತು ಸೀತಾರಾಮ್ ನಕ್ಕತಯ್ಯ ಕಾರ್ಯದರ್ಶಿಯಾಗಿ ಕುಂದಾಪುರ ಎಜುಕೇಷನ್ ಸೊಸೈಟಿಯ ಆಡಳಿತ ಮಂಡಳಿಯ ಜವಾಬ್ದಾರಿಯನ್ನು ವಹಿಸಿಕೊಂಡವು. 2003ರಲ್ಲಿ ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಕಾಲೇಜು ಹಾಗೂ 2010ರಲ್ಲಿ BB ಅಗ್ನೆ ಪ್ರಥಮ ದರ್ಜೆಯ ಕಾಲೇಜನ್ನು ಸ್ಥಾಪಿಸಿದವು. ಪ್ರಸಕ್ತ 4 ಸಂಸ್ಥೆಗಳಲ್ಲಿ ಒಟ್ಟು 5,000ಕ್ಕೂ ಹೆಚ್ಚು ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಈ ಸಂಸ್ಥೆಯು ದಾನಿಗಳಿಂದಾದ ಅರಸನಾಡು ಮಾದಪ್ಪಯ್ಯ, ವಿ.ಕೆ. ಆಚಾರ್ಯ, ಆರ್.ಎನ್. ಶೆಟ್ಟಿ, ವಿಶಾಲಾಕ್ಷಿ ಹೆಗಡೆಯವರ ಈ ಸಂದರ್ಭದಲ್ಲಿ ಮನದಾಳದಲ್ಲಿ ಸ್ಮರಿಸಬೇಕಾಗುತ್ತೆ. ಕರಾವಳಿ ಭಾಗ ಒಳಗೊಂಡು 15 ಜಿಲ್ಲೆಯ ವಿದ್ಯಾರ್ಥಿಗಳು ಈ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡುತ್ತಾರೆ. ಕೆಲ ಮಧ್ಯಮ ಹಾಗೂ ಬಡವರ್ಗ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ಇಲ್ಲಿ ನೀಡುತ್ತೇವೆ. ಪ್ರತಿ ವರ್ಷ ಪ್ರವೇಶ ಶುಲ್ಕದಲ್ಲಿ 60 ಲಕ್ಷ ರೂಪಾಯಿಯನ್ನು ರಿಯಾಯಿತಿ ನೀಡುತ್ತಿದ್ದೇವೆ. ಮುಖ್ಯವಾಗಿ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ, ಆರ್ಥಿಕವಾಗಿ ದುರ್ಬಲರಾದ ಮಕ್ಕಳಿಗೆ ಹಾಗೂ ಬುಡಕಟ್ಟು ಸಮುದಾಯದ ಮಕ್ಕಳಿಗೆ ವಿಶೇಷ ಸೌಲಭ್ಯವನ್ನು ನೀಡುವ ಮೂಲಕ ಆದ್ಯತೆ ಮೇರೆಗೆ ಅವರಿಗೆ ಶಿಕ್ಷಣ ನೀಡುತ್ತೇವೆ. 4 ಶಿಕ್ಷಣ ಸಂಸ್ಥೆಗಳನ್ನು ವರ್ತಮಾನದ ಅಗತ್ಯತೆಗೆ ತಕ್ಕಂತೆ ಮೂಲಾಂತರ ಬದಲಾವಣೆಯನ್ನು ತಂದಿದ್ದೇವೆ. ಈ ಯಶಸ್ಸಿನ ಫಲ ನಮಗೆ ದೊರೆತಿದೆ. ಕುಂದಾಪುರ ಎಜುಕೇಷನ್ ಸೊಸೈಟಿಯ ಈ ರಾಜ್ಯ ಮಟ್ಟದಲ್ಲಿ ಮನ್ನಣೆ ಪಡೆದಿದೆ. ವಿ.ಕೆ.ಆರ್. ಆಚಾರ್ಯ ಮಾಧ್ಯಮ ಶಾಲೆ ಕಳೆದ ಶೈಕ್ಷಣಿಕ ವರ್ಷ SLC ಪರೀಕ್ಷೆಯಲ್ಲಿ ಟಾಪ್ 10 ರ್ಯಾಂಕಿನಲ್ಲಿ 9 ರ್ಯಾಂಕನ್ನು ಪಡೆದಿರುವ ಮೂಲಕ ದಾಖಲೆ ನಿರ್ಮಿಸಿದೆ. ಪ್ರತಿಷ್ಠಿತ ಕಾಲೇಜಾಗಿ ಕಂಡುಕೊಂಡಿದೆ. ಆರ್.ಎನ್. ಶೆಟ್ಟಿ ಪದವಿ ಪೂರ್ವ ಕಾಲೇಜು ಒಳ್ಳೆಯ ಫಲಿತಾಂಶವನ್ನು ಗ್ರಾಮೀಣ ಭಾಗದ 100 ವಿದ್ಯಾರ್ಥಿಗಳಿಗೆ ವೈದ್ಯಕೀಯ, ಇಂಜಿನಿಯರಿಂಗ್, ವೃತ್ತಿಪರ ಕೋರ್ಸ್ಗಳಿಗೆ ಹೋಗುವಂತಹ ವ್ಯವಸ್ಥೆಯನ್ನು ಮಾಡಿದೆ. ಡಾಕ್ಟರ್ BB ಹೆಗಡೆ ಪ್ರಥಮ ದರ್ಜೆ ಕಾಲೇಜು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಮಾತ್ರವಲ್ಲ, ಈ ನಾಡಿನ ಮಾದರಿ ಕಾಲೇಜ್ ಆಗಿ ರೂಪುಗೊಂಡಿದೆ. ದಾಖಲೆಯ ಪ್ರವೇಶ, ವಿದ್ಯಾರ್ಥಿಗಳು ಪಡೆದ ರ್ಯಾಂಕ್ಗಳು
ಹಾಗೂ ಮೆಡಲ್ಗಳು ಸಂಸ್ಥೆಯ ಶೈಕ್ಷಣಿಕ ಗುಣಮಟ್ಟ ಸೂಚಿಸುತ್ತದೆ. ಶೈಕ್ಷಣಿಕ, ಕ್ರೀಡೆ, ಸಾಹಿತ್ಯ, ಔದ್ಯೋಗಿಕ, ಪಂಚಮುಖ ಕ್ಷೇತ್ರಗಳಲ್ಲಿ ಅದ್ವಿತೀಯ ಸಾಧನೆ. ಈ ಸಂದರ್ಭದಲ್ಲಿ ನಾನು ಕುಂದಾಪುರ ಯಶಸ್ವಿಗೆ ಸಹಕರಿಸಿದ ದಾನಿಗಳಿಗೆ, ಶಿಕ್ಷಾಭಿಮಾನಿಗಳಿಗೆ ಮನಪೂರ್ವಕವಾದ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಘನತೆವೆತ್ತ ರಾಜ್ಯಪಾಲರಿಗೆ ತಲಬಾರಿ ನಮಸ್ಕಾರ ಮಾಡುತ್ತಾ ನನ್ನ ಆರಾಧ್ಯ ದೇವತೆ ಮೂಕಾಂಬಿಕೆ ನಿಮಗೆಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಆದಿ ಪರಾಶಕ್ತಿ ಮೂಕಾಂಬಿಕೆಯಲ್ಲಿ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ.